ನಿನ್ನೆ ನನ್ನ 7 ವರ್ಷದ ಮಗ ಅಂದ ನನ್ನ ಎನಿಮೀಸ್ನ ಎಲ್ಲಾರನ್ನೂ ಶೂಟ್ ಔಟ್ ಮಾಡ್ಬಿಟ್ಟೆ ಇವತ್ತು ಅಂತಂದ. ಆ್ಯಕ್ಚುಲಿ 2 ದಿವಸದ ಹಿಂದೆ ಅವಂಗೆ ಬರ್ಡೇ ಇತ್ತು. ಅವಾಗ ಒಂದು 2-3 ಗನ್ ಅವಂಗೆ ಗಿಫ್ಟ್ ಬಂದಿದ್ದು, ಟಾಯ್ ಗನ್ಸ್. ಸೊ ಅದ್ರ ಜೊತೆಗೆ ನಿನ್ನೆ ಆಟ ಆಡ್ಕೊಂತ ಬಂದ. ನಾನು ಟಾರ್ಗೆಟ್ನೆಲ್ಲ ಕರೆಕ್ಟಾಗಿ ಶೂಟ್ ಮಾಡಕತ್ತೇನೆ ಮಮ್ಮಿ ಅಂತಂದ. ನಾನು ನೀನು ಯಾರು ಟಾರ್ಗೆಟ್ ನಿಂದ ಅಂತಂದೆ. ನನ್ನ ಎನಿಮೀಸ ಅಂದ. ಯಾರು ನಿನ್ನ ಎನಿಮೀಸ ಅಂತಂದೆ. ಅಂದ್ಕೂಳೆ ಅವ್ನು ವಿದೌಟ್ ಸೆಕೆಂಡ್ ಥಾಟ್ ಅವ ಅಂದ ಪಾಕಿಸ್ತಾನ ಮತ್ತು ಚೈನಾ ಅಂತಂದ. ನಾನು 1 ಸೆಕೆಂಡ್ ರಿಯಲೈಸ್ ಮಾಡಿದೆ ಅವ್ನಿಗೆ ಇದೆಲ್ಲ ತಲೆಯಾಗಿ ಹೆಂಗೆ ಬಂದಿರ್ಬೋದು. ಒಂದು ನಾವೇನಾರ ಮಾತಾಡ್ತಿರ್ಬೋದು, ಅಥವಾ ನ್ಯೂಸ್ ಕೇಳಾಕತ್ತಿದ್ದಿರ್ಬೋದು, ಅಥವಾ ಅವ್ನ ಫ್ರೆಂಡ್ಸ್ ಏನಾರ ಅದು ಆಪರೇಷನ್ ಸಿಂಧೂರ್ ಟೈಮ್ನಾಗ ಏನಾರ ಮಾತಾಡಿರ್ಬೋದು, ಅವ್ನು ಸುತ್ತಮುತ್ತಲು ಆಗಿರ್ಬೋದು. ಸೊ ಇದೆಲ್ಲ ಕೇಳಿ ಅವ್ನು ತಲೆಯಾಗಿ ಬಂತಲ್ಲ. ಸೊ ನಾ 1 ಸೆಕೆಂಡ್ ಪಾಸ್ ಮಾಡಿ ನಾನಂದೆ, ಇಲ್ಲ ಅವ್ರು ನಮ್ಮ ಎನಿಮೀಸ್ ಅಲ್ಲ, ಅವ್ರು ನಮ್ಮ ಫ್ರೆಂಡ್ಸ. ಬಟ್ ಅವ್ರು ನಮ್ಮ ನಡುವೆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐತಿ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾವೇನಾರ ದೂರ ಮಾಡಿದ್ವಿ ಅಂತಂದ್ರೆ, ಅವ್ರಿಗೆ ಅರ್ಥ ಮಾಡಿಸಿದ್ವಿ ಅಂದ್ರೆ ಮೋಸ್ಟ್ಲಿ ಅವ್ರು ನಮಗೆ ಬೆಸ್ಟ್ ಫ್ರೆಂಡ್ಸ್ ಆಗ್ಬಹುದು ಅಂತ ಅಂದೆ. ಅಮ್ಮ 1 ಸೆಕೆಂಡ್ ವೇಟ್ ಮಾಡಿ ವಿಚಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಂಗೆ ಅವಾಗ ಒಂದು ದೊಡ್ಡ ಪವರ್ಫುಲ್ ಮೆಸೇಜ್ ಸಿಕ್ಕಂಗಾತ. ಮೇ ಬಿ ನಾವು ನಮ್ಮ ಮಕ್ಕಳಿಗೆ ಒಂದು ವರ್ಡ್ ಈಗೇನು ಕೊಡಾಕತ್ತೇವಲ್ಲ, ಇದ ವರ್ಡ್ ಮುಂದೆ ಒಂದು ದೊಡ್ಡ ವರ್ಲ್ಡ್ ಕ್ರಿಯೇಟ್ ಮಾಡ್ತೈತಿ. ಸೊ ನಾವು ಆ ವರ್ಡ್ಸ್ನ ಭಾಳ ಚೆಂದಂಗೆ ಚೂಸ್ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಬರೋ ವರ್ಲ್ಡ್ ಏನಾರ ಒಂದು ಚಲೋ ಲೈಫ್ನ ಬಿಲ್ಡ್ ಮಾಡ್ಬೋದು, ಚಲೋ ಜನ್ರೇಷನ್ನ ಬಿಲ್ಡ್ ಮಾಡ್ಬೋದು. ನಾವು ಮುಂದೆ ನಮ್ಮ ಮಕ್ಕಳನ್ನ ಪ್ರಾಬ್ಲಮ್ ಸಾಲ್ವಿಂಗಿಗೆ ರೆಡಿ ಮಾಡಬೇಕು ಹೊರತು ಮುಂದೆ ಬರೀ ಜಗಳ ಮಾಡಿ ಅದು ಅಂತ ಹೇಳಿ ಲೈಫ್ ಕಳ್ಕೊಳ್ಳೋದ್ರಾಗ ಅರ್ತಿಲ್ಲ. ಸೊ ನನ್ನ ಸಿಚುವೇಶನ್ನಾಗ ನೀವಿದ್ದಿದ್ರೆ ಏನು ಹೇಳ್ತಿದ್ರಿ ಕಮೆಂಟ್ ಮಾಡ್ರಿ, ನೋಡ್ತೇನೆ. ನನಗೂ ಒಂಥರ ಎಕ್ಸೈಟಿಂಗ್ ಅನ್ನಿಸ್ತು. ನಮ್ಮ ಸುತ್ತಮುತ್ತಲು ಎಲ್ಲರದು ಫೀಲಿಂಗ್ ಏನೈತಿ, ಏನು ವಿಚಾರ ಐತಿ ಅಂತ ಹೇಳಿ ತಿಳ್ಕೊಬೇಕು ಅನ್ನಿಸ್ತು ಆ್ಯಕ್ಚುಲಿ. ಸೊ ಕಮೆಂಟ್ ಮಾಡ್ರಿ, ಮತ್ತೆ ಸಿಗೋಣ ಅಂತ. ನಮಸ್ಕಾರ. ನಾನೇ ಮನೆ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕಲಿಯೋದು ಜೊತೆಗೆ